ರಾಜ್ಯದ ಮಧ್ಯೆ ಮತ್ತೊಂದು ಸಂಘರ್ಷ ಆಗತ್ತಾ? ಪಶ್ಚಿಮ ಬಂಗಾಳದ ನಂತರ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಸಂಘರ್ಷ ನಡೆಯುತ್ತಾ? ಕೇಂದ್ರ ಮತ್ತು ರಾಜ್ಯದ ನಡುವೆ ಹಾಗಾದ್ರೆ ಮತ್ತೊಂದು ಸಂಘರ್ಷ ನಡೆಯುತ್ತಾ? ಯಾವ ಕಾರಣಕ್ಕೆ? ಎಸ್ಐಆರ್ ವಿಚಾರವಾಗಿ ಈಗಾಗಲೇ ಈ ಎಸ್ಐಆರ್ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಕಿಚ್ಚು ಹತ್ತಿಸಿದೆ. ಪಶ್ಚಿಮ ಬಂಗಾಳದ ನಂತರ ರಾಜ್ಯದಲ್ಲೂ ಎಸ್ಐಆರ್ ಸಂಘರ್ಷ ಆಗತ್ತಾ? ಏನಿದು ಎಸ್ಐಆರ್? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಕಾರ್ಯಕ್ರಮ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಅನ್ನ ಚುನಾವಣಾ ಆಯೋಗ ನಡೆಸಿಕೊಂಡು ಬಂದಿದೆ. ಇದಕ್ಕೆ ಬಹಳ ದೊಡ್ಡ ವಿರೋಧ ಕೂಡ ವ್ಯಕ್ತವಾಗಿದೆ. ಈಗ ರಾಜ್ಯದಲ್ಲೂ ಕೂಡ ಸಂಘರ್ಷ ಶುರುವಾಗುತ್ತಾ? ದೇಶದ ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳನ್ನ ಸಮರ್ಪಕವಾಗಿ ಪರಿಶೀಲಿಸೋದು, ಹೊಸ ಹೆಸರುಗಳನ್ನ ಸೇರಿಸೋದು ಅಥವಾ ತೆಗೆದುಹಾಕೋದು ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಕಾರ್ಯಕ್ರಮ, ಒಂದು ಅಭಿಯಾನ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರಕ್ಕೆ ಈಗೇನು ಆತಂಕ ಶುರುವಾಗಿದೆ? ಬಹಳಷ್ಟು ಮತದಾರರ ಹೆಸರು ಪಟ್ಟಿಯಿಂದ ಕೈ ಬಿಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಸಮರ್ಪಕವಾದ ದಾಖಲೆಯನ್ನ ಒದಗಿಸಿಲ್ಲ ಅಂತ ಅಂದ್ರೆ ಅಂತ ಮತದಾರರ ಹೆಸರು ಪಟ್ಟಿಯಿಂದ ಹೊರ ಇಡ್ಲಾಗತ್ತೆ. ಏನು ಉದ್ದೇಶ ಇದ್ರದ್ದು? ಭಾರತದ ಎಲ್ಲ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಇರಬೇಕು ಅನ್ನೋದು. ಅರ್ಹ ಅಲ್ಲದ ಮತದಾರರನ್ನ ಈ ಪಟ್ಟಿಯಿಂದ ಕೈ ಬಿಡ್ಲಾಗತ್ತೆ. ಆಗ ತಮಗೆ ಸಿಗುವಂತಹ ವೋಟ್ ಕೈ ತಪ್ಪತ್ತೆ ಅನ್ನೋ ಆತಂಕ ಇರುತ್ತೆ. ರಾಜ್ಯ ಸರ್ಕಾರಕ್ಕೆ ಈಗ ಆತಂಕ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಂತೂ ಈಗಾಗಲೇ ಈ ಬಗ್ಗೆ ಕಿಚ್ಚು ಜೋರಾಗಿದೆ. ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ, ತಾವೇ ವಾದ ಮಂಡಿಸಿದ್ದಾರೆ. ಈ ಮೂಲಕ ಹೊಸ ದಾಖಲೆ ಕೂಡ ಬರೆದಿದ್ದಾರೆ. ರಾಜ್ಯದಲ್ಲಿ ಏನಾಗುತ್ತೆ? ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ, ಆಡಳಿತ ಸುಧಾರಣಾ ಇಲಾಖೆಗೆ ಸಂಬಂಧಿಸಿದ ಹಾಗೆ ಭಾರತ ಚುನಾವಣಾ ಆಯೋಗವು ಉದ್ದೇಶಿಸಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ರಾಜ್ಯ ಸಚಿವ ಸಂಪುಟ ಇವತ್ತು ಪೂರ್ಣವಾಗಿ ಚರ್ಚಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಲವಾರು ಮಾಹಿತಿಗಳನ್ನು ಪಡಿಬೇಕಾಗಿತ್ತು. ವಿ ಹ್ಯಾವ್ ಡಿಫರ್ಡ್ ಇಟ್. ಎಸ್ಐಆರ್ ಅಂದರೆ ಏನು ಸರ್ಕಾರ ಏನು ಮಾಡುತ್ತೆ, ಏನು ಮಾಡಬೇಕು, ವಾಟ್ ಈಸ್ ಎಸ್ಐಆರ್, ಹೌ ಆರ್ ವಿ ಪ್ರಿಪೇರ್ಡ್, ಅದೆಲ್ಲನೂ ಚರ್ಚೆ ಮಾಡ್ತಾಯಿದ್ವಿ. ಎಸ್ಐಆರ್ಗೆ ಸರ್ಕಾರದ ಅಧಿಕಾರಿಗಳೇ ನಿಯೋಜನೆ ಆಗ್ತಾರೆ. BLA, BLO. BLO is a government officer, government employee or a government appointee. BLA is a political party appointee. Apart from that, these are basic on the field. Above them is Tahsildar, Assistant Commissioner, Deputy Commissioner and Election Commissioner. This is the hierarchy. ಅಲ್ಲ, ಯಾರಾದರೂ ಇರಬೇಕು ಅಂತ ಕೊಟ್ಟಿರ್ಬೋದು. ಅದ್ರ ಬಗ್ಗೆ ಈಗೇನು ವ್ಯತ್ಯಾಸಗಳೇನೂ ಇಲ್ಲ. ವ್ಯತ್ಯಾಸಗಳು ಬಂದಾಗ ಅವರು ಯಾರ್ದಾದ್ರೂ ಕೊಟ್ಟರು ಅಂತ ತಿಳ್ಕೊಳ್ರಿ, ಅವಾಗ ಅದರದ್ದು ಪ್ರಶ್ನೆ ಬರ್ತದೆ. ಈಗ ದಿ ರೆವಿನ್ಯೂ ಹೈರಾರ್ಕಿ ಈಸ್ ದಿ ಎಲೆಕ್ಷನ್ ಮಷಿನರಿ all these years since last 77 years of our independence. ಇಲ್ಲ, ಇವತ್ತು ಕ್ಯಾಬಿನೆಟ್ನಲ್ಲಿ ಅಪೂರ್ಣ ಚರ್ಚೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.